ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನೇನೋ ಹೇಳಿ ಮ್ಯಾನೇಜ್ ಮಾಡಿ ತಪ್ಪಿಸ್ಕೊಂಡ್ರು. ಇದೆಲ್ಲ ನೋಡ್ತಾ ಇದ್ರೆ ಅವರೊಬ್ಬರೇ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಇಲ್ಲೇ ಇದ್ದಾರೆ ಅನಿಸ್ತಿದೆ ಬಾಸ್. ಬಾಸ್, ಬೇರೆ ಏನೋ ಸಮಸ್ಯೆ ಆಗಿದೆ ಅಂತ ಅನಿಸ್ತಾ ಇದೆ ಬಾಸ್. ಅಲ್ಲ, ಅಂತ ಸಮಸ್ಯೆ ಏನ್ ಕೇಳಿ? ಅದೇ ಗೊತ್ತಾಗ್ತಾ ಇಲ್ಲ ಬಾಸ್. ತಾತ ನೋಡಿದ್ರೆ ಬೆಂಗಳೂರು ಸುತ್ತಕ್ಕೆ ಬಂದಿದ್ದೀನಿ ಅಂತ ಅಂತಾರೆ. ಇಲ್ಲೇ 5 ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಹೇಳಿದ ಏರಿಯಾದಲ್ಲಿ 5 ಸ್ಟಾರ್ ಹೋಟೆಲ್ಗಳೇ ಇಲ್ಲ. 5 ಸ್ಟಾರ್ ಹೋಟೆಲ್ ಇರಲಿ, ನಾರ್ಮಲ್ ಲಾಡ್ಜೇ ಇಲ್ಲ ಬಾಸ್. ಅಲ್ಲ ಕೇಳಿ, ಅವ್ರು ಬೆಂಗಳೂರಿಗೆ ಬಂದ್ರೆ ನಮಗೆ ಹೇಳ್ದೇ ಇರ್ತಾರ? ಹೇಳ್ದೇ ಇದ್ದಾರೆ ಅಂತಂದ್ರೆ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ತಾನೆ. ಪ್ರಾಬ್ಲಮ್ಮ? ಯಾವ ತರ? ಒಂದು ಕೆಲಸ ಮಾಡ್ತೀನಿ ಬಾಸ್, ಇವತ್ತೇ ನಾನು ಊರಿಗೆ ಹೋಗಿ. ಬೇಡ, ನೀನ್ ಹೋಗೋದ್ ಬೇಡ. ಅಲ್ಲ ಬಾಸ್, ಆ ವಿಷಯ ನನಗ್ ಬಿಡು, ನಾನ್ ವಿಚಾರಿಸ್ಕೋತೀನಿ. ಅಲ್ಲ ಬಾಸ್, ಅವ್ರೇನೋ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಆ ತರ ಎಲ್ಲ ಏನು ಆಗಿರಲ್ಲ ಕಣೋ. ಕೇಳಿ, ಆ ವಿಷಯ ಬಿಡು. ನಾನಿಲ್ಲಿ ಕರ್ಸಿರೋದೇ ಬೇರೆ ವಿಚಾರಕ್ಕೆ. ಸರಿ ಹೇಳಿ. ನೀನ್ ಈಗ್ಲೇ ಹೋಗ್ಬೇಕು. ಆಯ್ತು ಬಾಸ್. ವತ್ಸಲ, ನಿನ್ನೆ ಒಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗಿ ಗಿಟ್ಸ್ಕೊಂಡ್ ಬರ್ತೀನಿ. ಸರಿ, ಒಳ್ಳೇದಾಗ್ಲಿ. ಗೌರಿಯಲ್ಲಿ? ಗಂಗೆ ಮನೆಗೆ ಹೋಗಿದ್ದಾಳೆ. ಗೌರಿ ಗಂಗೆ ಮನೆಗೆ ಹೋದ್ಲಾ? ಯಾಕೆ ಅಂತ ಹೇಳಿದ್ಲ? ಇಲ್ಲ ರೀ, ಬೆಳಗ್ಗೆ ಎದ್ದವಳು ಗಡಿಬಿಡಿನಲ್ಲಿ ಹೋದ್ಲು. ಕೇಳಿದ್ದಕ್ಕೆ ಗಂಗೆನ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಲಷ್ಟೇ. ವತ್ಸಲ, ಅದು ರೀ, ಅವಳು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಏನೋ ಗಾಬರಿ ಭಯದಲ್ಲೇ ಇದ್ಲು. ಅಲ್ಲಿಗೆ ಹೋಗಿ ಬಂದ್ರೆ ಅವಳ ಮನ್ಸಿಗೆ ಸಮಾಧಾನ ಆಗತ್ತೇನೋ ಅಂತ ನಾನು ಸುಮ್ಮನಾದೆ. ಅವಳಿಗೂ ಒಂದು ಕೆಲಸ ಸಿಕ್ಕಿದ್ರೆ ಪ್ರತಿದಿನ ಕೆಲ್ಸಕ್ಕೆ ಹೋಗೋದು ಬರೋದೇ ಆಗತ್ತಲ್ವಾ. ಆಮೇಲೆ ಅಲ್ಲಿಗೆ ಹೋಗೋದಕ್ಕೆ ಅವಳಿಗೆ ಟೈಮ್ ಎಲ್ಲಿ ಸಿಗತ್ತೆ. ಅದಕ್ಕೆ ಹೋಗ್ಬಿಟ್ಟು ಬರ್ಲಿ ಬಿಡಿ. ಇಂಥ ವಿಚಾರಗಳಿಗೆಲ್ಲ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸರಿ, ನಾನು ಬರ್ತೀನಿ. ಇವ್ರ ಜೀವಕ್ಕೆ ಅಪಾಯ ಇದೆ. ನನಗೇನು ಆಗಿಲ್ಲ. ನೀವ್ ಹೇಳ್ತಿರೋದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಎಷ್ಟು ದಿನ ಬದುಕಿರ್ತೀನಿ ಅಂತಾನೆ ಗೊತ್ತಿಲ್ಲದೆ ಇರೋ ಹುಡುಗಿನ ನಮ್ಮ ಅಬ್ಬೈಗೆ ಗಂಟು ಹಾಕಿ ಮೋಸ ಮಾಡ್ಬಿಟ್ರಲ್ಲಪ್ಪ. ಅತ್ಗೆ ಹಾಲುಕ್ತಾ ಇದೆ ನೋಡಿ. ಪಾಪ ಗಂಗೆ ಚಿಕ್ಕ ಹುಡುಗಿ, ಆದ್ರೆ ದೊಡ್ಡ ರೋಗ. ಇದನ್ನೆಲ್ಲ ಕೇಳ್ತಾ ಇದ್ರೆ ಡಾಕ್ಟರ್ ಅಲ್ಲ, ಸಾಕ್ಷಾತ್ ಆ ದೇವ್ರೇ ಕೆಳಗಡೆ ಇಳಿದು ಬಂದ್ರು ಇವಳನ್ನ ಕಾಪಾಡಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಕಾಫಿ ಕುಡಿದೆ, ಯಾಕಮ್ಮ ಹಾಗೆ ಇಟ್ಟಿದ್ಯಾ? ಕೌಸಲ್ಯ ತಗೊಂಬಂದು ಕೊಟ್ಲು. ಟೆನ್ಷನಲ್ಲಿ ಮರ್ತು ಹೋದಮ್ಮ. ಬೇಡ ಇರು, ತಣ್ಣಗಾಗಿರುತ್ತೆ, ಬಿಸಿ ಮಾಡ್ಕೊಂಡು ಬರ್ತೀನಿ. ಚೆಕ್ಕು, ಅದಕ್ಕೆ ಹಾಗೆ ಸ್ವಲ್ಪ ಸಕ್ಕರೆ ಹಾಕೊಂಬ. ಸಕ್ಕರೆನಾ? ಯಾಕೆ? ಇವತ್ತು ಕೌಸಲ್ಯ ಅಕ್ಕ ಕಾಫಿಗೆ ಸಕ್ಕರೆನೇ ಹಾಕಿಲ್ಲ, ಹಾಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಅಮ್ಮ ಹೀಗೆ ಕೂತಿದ್ದಾರೆ, ಅಲ್ಲಿ ನೋಡಿದ್ರೆ ಅದಕ್ಕೆ ಒಲೆ ಮೇಲೆ ಹಾಲಿಟ್ಟು ಅದು ಉಕ್ಕೋದ್ರೂ ಗಮನನೇ ಇಲ್ಲ. ಈಗ ನೋಡಿದ್ರೆ ಕಾಫಿಗೆ ಸಕ್ಕರೆ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ಮನೇಲಿ ಎಲ್ರಿಗೂ ಅದೇನಾಗಿದೆಯೋ ಏನೋ, ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಗಂಗೆ, ಯಾಕೆ ಹೀಗೆ ನಿಂತಿದೀಯಾ? ಏನಾಯ್ತು? ನೋಡಿ ಅಭಯವರೇ, ಯಾರ ಮುಖದಲ್ಲೂ ಸಂತೋಷನೇ ಇಲ್ಲ. ಎಲ್ಲರೂ ಏನೋ ಕಳ್ಕೊಂಡಿರೋರ್ ತರ ಇದ್ದಾರೆ.
ನಿನ್ನೆ ನಂಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಅದಕ್ಕೆ ನಿನ್ನೆ ರಾತ್ರಿ ಯಾರೂ ಸರಿಯಾಗಿ ಊಟ ಮಾಡಿಲ್ಲ. ಇವಾಗ ನೋಡಿದ್ರೆ ಹೀಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಇಷ್ಟಕ್ಕೆಲ್ಲ ನನ್ನ ಆರೋಗ್ಯದ ವಿಚಾರನೇ ಕಾರಣ ಅನ್ನೋದು ಗೊತ್ತು. ಗಂಗೆ, ನಿನಗೇನೂ ಆಗಿಲ್ಲ, ಹಾಗೆಲ್ಲ ಏನು ಮಾತಾಡಬೇಡ. ಒಂದ್ ಸುಳ್ಳನ್ನ 100 ಸಲ ಹೇಳಿದ್ರೆ ಅದ್ ಸತ್ಯ ಆಗತ್ತಾ ಅಭಯವ್ರೆ? ಇಲ್ಲ ತಾನೇ? ಇವಾಗ ನನ್ನ ಪರಿಸ್ಥಿತಿ ಕೂಡ ಹಾಗೇ ಇದೆ. ಅಲ್ಲ ಗಂಗೆ, ಅದು ಹಾಗಾದ್ರೆ ಅದ್ ಸತ್ಯನೇ ಇರ್ಬೋದು ಅಭಯವ್ರೆ. ಅದಕ್ಕೆ ದೇವ್ರ ರೂಪದಲ್ಲಿ ಯಾರೋ ಬಂದು ಬೆಲ್ ಮಾಡ್ತಿದ್ದಾರೆ. ಗಂಗೆ, ಹಾಗೆಲ್ಲ ಏನು ಯೋಚನೆ ಮಾಡಬೇಡ. ಇರು, ಯಾರು ಅಂತ ನೋಡ್ತೀನಿ. ಅಕ್ಕ, ಏನೇ ಇದು? ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಗೊತ್ತಾ. ನನಗ್ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಅಕ್ಕ, ನಿನ್ನೆ ರಾತ್ರಿ ನೀನ್ ಊರಲ್ಲಿದ್ದೆ ತಾನೇ? ಅಲ್ಲ, ಇಷ್ಟು ಬೇಗ ಅಲ್ಲಿಂದ ಬರಕ್ ಹೇಗ್ ಸಾಧ್ಯ? ನಿಜ ಹೇಳು, ನೀನೇನಾದ್ರೂ ಬೆಂಗಳೂರಲ್ಲಿ? ಗಂಗೆ, ಅದು ನೀನ್ ತುಂಬಾ ನೆನ್ಪಾದೆ ಕಣೆ, ಅದಕ್ಕೆ ಹೊರಟು ಬಂದೆ. ಸರಿ, ಇವಾಗ ನೀನ್ ಯಾಕೆ ಬೇಜಾರ್ ಮಾಡ್ಕೋತಾ ಇದೀಯಾ? ನಿನ್ನೆ ರಾತ್ರಿ ನೀನ್ ಮಾತಾಡಿದ್ದೆಲ್ಲ ಕೇಳಿ ಎಷ್ಟು ನೋವಾಯ್ತು ಗೊತ್ತಾ. ಆವಾಗ ನಿನಗೆಷ್ಟು ನೋವಾಯ್ತೋ ಗೊತ್ತಿಲ್ಲ ಅಕ್ಕ, ಆದ್ರೆ ನೀನಿವಾಗ ಬೇಜಾರ್ ಮಾಡ್ಕೋತಿದ್ರೆ ನನಗ್ ತುಂಬಾ ದುಃಖ ಆಗ್ತಿದೆ. ಅಷ್ಟೇ ಅಲ್ಲ, ನನಗೇನೋ ದೊಡ್ಡ ಕಾಯಿಲೆ ಇದೆ ಅನ್ನೋದು ಸತ್ಯ ಅಂತ ಅನಿಸ್ತಿದೆ. ಗಂಗೆ, ಬಿಡ್ತು ಅನ್ನು. ಬಿಡ್ತು ಅಂದ್ರೆ ಇರೋದೇನ್ ದೂರ ಆಗ್ಬಿಡುತ್ತಾ ಅಕ್ಕ? ನೋಡು, ನಿಂಗೇನೂ ಆಗಿಲ್ಲ. ಸರಿ, ಆ ವಿಷಯ ಬಿಡು. ನೀನ್ ಹೇಗ್ ಬಂದೆ? ರಾಜಣ್ಣ ಕರ್ಕೊಂಡ್ ಬಂದ್ರಾ? ಎಲ್ಲಿದಾರವ್ರು? ಅಲ್ಲ ಕಣೆ, ಅಷ್ಟು ದೂರದಿಂದ ಬಂದಿದ್ದೀನಿ. ಅಕ್ಕ, ಒಳಗಡೆ ಬಾ, ಕಾಫಿ ಕುಡಿ ಅನ್ನೋದ್ ಬಿಟ್ಟು ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿದ್ಯಲ್ಲ, ಒಳಗಡೆ ಕರಿಯಲ್ವಾ? ಅಯ್ಯೋ, ನಾನೊಬ್ಳು ನೀನ್ ಬಂದಿದ್ ಖುಷಿಲಿ ಎಲ್ಲಾನು ಮರ್ತ್ಬಿಟ್ಟೆ. ಬಾ. ಇಷ್ಟು ಬೇಗ ಗೌರಿಯವರು ಊರಿಂದ ಬರೋಕೆ ಹೇಗೆ ಸಾಧ್ಯ?